ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುರುವಾರ ಸಿರಿಗೆರೆಯಲ್ಲಿ ಸಂತೆ ಇತ್ತು. ರೆಡಿಯಾಗಿ ಸಂತೆಗೆ ಹೋಗೋಣ ಅಂತ ಹೊರಟು ಡೋರ್ ಕ್ಲೋಸ್ ಮಾಡ್ಕೊಂಡು ನಮ್ಮ ಮಾವ ಮನೆಯಲ್ಲಿದ್ದರೆ ನಮ್ಮ ಮಾವ, ನಾನು, ನಮ್ಮ ಅಕ್ಕ ಮೂವರು ಹೋಗ್ತಿದ್ವಿ ಸಂತೆಗೆ. ನಮ್ಮ ಮಾವ ಡ್ಯೂಟಿಗೆ ಹೋಗಿದ್ರು. ಆಗ ನಮ್ಮ ಮನೆಯವ್ರು ರಜೆ ಇದ್ದರು. ನಾನು, ನಮ್ಮ ಅಕ್ಕ, ನಮ್ಮ ಮನೆಯವರು ಮೂವರು ಹೊಂಟ್ವಿ. ನನ್ನ ಮಗಳು ನಾನು ಬರ್ತೀನಿ ಅಂತ ಅಳುತ್ತಿದ್ದಾಳೆ. ವೀಕ್ಲಿ ಒನ್ ಟೈಮ್ ಗುರುವಾರ ಸಿರಿಗೆರೆಯಲ್ಲಿ ಸಂತೆ ನಡೆಯುತ್ತೆ. ಅಲ್ಲಿ ತರಕಾರಿ ತಗೊಂಡು ಬಂದರೆ ಮಾತ್ರ ವಾರ ಪೂರ್ತಿ ಅಡುಗೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಗೋವಿಂದ ಇಲ್ಲಿ ನಮ್ಮದು ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ತರಕಾರಿ ಬರಲ್ಲ, ಏನೂ ಬರಲ್ಲ. ಹಾಗಾಗಿ ವಾರಕ್ಕೊಂದ್ಸಲ ಹೋಗಿ ವಾರಕ್ಕಾಗೋವಷ್ಟು ತರಕಾರಿ ಎಲ್ಲ ತಗೊಂಡು ಬರ್ತೀವಿ. ಮನೆಗೆ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು. ಟೀ ಪುಡಿ, ಎಣ್ಣೆ ಎಲ್ಲ ತಗೊಂಡು ಹಂಗೆ ಬಂದ್ವಿ. ಮನೆಗೆ ಯಾರೂ ಇರಲಿಲ್ಲ. ನಮ್ಮ ಪುಟ್ಟಮ್ಮನ್ನ ಬಿಟ್ಟೋಗೋಕ್ಕಂತ ಅವಳನ್ನ ಕರ್ಕೊಂಡೋಗಿದ್ವಿ. ಅವಳು ಅವ್ರ ಪಪ್ಪನ ತಕ್ಕ ಹೋಗಂಗಿಲ್ಲ. ಅಮ್ಮ ಅಂತ ನನ್ನ ಹತ್ರನೇ ಬರ್ತಿದ್ದಾಳೆ. ತರಕಾರಿ ಎಲ್ಲ ತಗೊಂಡು ಮನೆಗೆ ಏನೇನು ಬೇಕೋ ಎಲ್ಲ ತಗೊಂಡು ಮನೆಗೆ ಹೊಂಟಿವಿ. ಮನೆಗೆ ಬಂದು ಏನೇನು ತರಕಾರಿ ತಗೊಂಡು ಬಂದಿದ್ದೀನಿ ಅಂತ ಎಲ್ಲ ತೆಗಿತಿದ್ದೆ. ಹಾಗೆ ತಮ್ಮೇಲೆ ಕೊಟ್ಟಿರೋ ಹಾಗೆ ನಾನು ಯಾಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಅಂತಂದರೆ, ನನ್ನ ಲೈಫಲ್ಲಿ ನಾನು ಯಾವಾಗಲೂ ಬ್ಯುಸಿಯಾಗಿರ್ಬೇಕಂತ ನನಗೆ ಆಸೆ. ಆದರೆ ನಾನು ಮದುವೆ ಆದಾಗ ನಾನು ಇನ್ನೂ ಡಿಗ್ರಿ ಎಕ್ಸಾಮ್ ಬರೆದಿದ್ದೆ. ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ಒಂದು 15 ಡೇಸ್ ಆದಮೇಲೆ ರಿಸಲ್ಟ್ ಬಂತು. ನಮ್ಮ ಮನೆಯವ್ರಿಗೆ ಹೇಳಿದೆ, ರೀ ನಾನು ಯಾವುದಾದ್ರೂ ಜಾಬಿಗೆ ಹೋಗ್ತೀನಿ ಅಂತೇಳಿ. ಅವರು ಹೊರಗಡೆ ಎಲ್ಲ ನೀನು ಜಾಬಿಗೆ ಹೋಗೋದು ಬೇಡ ಅಂತಂದರು. ಸುಮ್ಮನೆ ಇದ್ದೆ. ಆಗ ಮತ್ತೆ ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಆದರೂ ಇದ್ದರೆ ನೋಡಿರಿ ಅಂತಂದಾಗ ನಾನು ನಮ್ಮ ಮನೆಯವರು ಇಬ್ಬರು ಕೂತ್ಕೊಂಡು ಫೋನಲ್ಲಿ ಸರ್ಚ್ ಮಾಡ್ತಿದ್ವಿ. ಆವಾಗ ಒಂದು ಲೋಕಲ್ ಆ್ಯಪಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಇತ್ತು. ಅದು ನಂಬರ್ ತಗೊಂಡು ಫೋನ್ ಮಾಡಿದ್ವಿ. ನಂಬರ್ ತಗೊಂಡು ಕಾಲ್ ಮಾಡಿದ್ವಿ. ಕಾಲ್ ರಿಸೀವ್ ಮಾಡಿದರು ಅವರು. ಮೇಡಮ್, ನಿಮ್ಮಲ್ಲಿ ಯಾವುದಾದ್ರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಖಾಲಿ ಇದೆಯಾ ಅಂತ ಕೇಳಿದಾಗ, ಸರಿ ಖಾಲಿ ಇದೆ, ನಿಮ್ಮದು ಡಾಕ್ಯುಮೆಂಟ್ಸ್ ಕಳಿಸಿ ವೆರಿಫಿಕೇಷನ್ ಮಾಡ್ತೀವಿ ಅಂದರು. ನಾನು ನಂದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸಿದೆ. ಆಮೇಲೆ ವೆರಿಫೈ ಆಯಿತು ಮೇಡಮ್, ನೀವು 2,000 ಅಮೌಂಟ್ ಹಾಕಬೇಕು ಅಂತ ಹೇಳಿದ್ರು. ನಾನು ನನಗೆ ಜಾಬ್ ಸಿಕ್ಕರೆ ಸಾಕಲ್ಲಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹತ್ರ 2,000 ಅಮೌಂಟ್ ಹಾಕ್ಸಿದೆ. ಆಮೇಲೆ ಏನು ವರ್ಕ್ ಮಾಡೋದು ಮೇಡಮ್ ಅಂತ ಕೇಳಿದಾಗ ಅವರು 6 ತಿಂಗಳು ವರ್ಕ್ ಮಾಡೋದ 1 ವಾರಕ್ಕೆ ಹೇಳಿದರು. ಆವಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಏನು ಅಂತ ಕೇಳಿದೆ. 250 ಪೇಜು ನಂಬರ್ಸ್ ಬರಿಬೇಕಿತ್ತು ತಪ್ಪಿಲ್ದೇನೆ. ನಾನು 2 ದಿನ ಟ್ರೈ ಮಾಡಿದ್ರು 2 ಶೀಟ್ ಬರೆಯೋಕ್ಕಾಗ್ತಿಲ್ಲ. ಟ್ರೈ ಮಾಡಿದೆ, ಬರೆಯೋಕ್ಕಾಗಲಿಲ್ಲ. ರಿಟರ್ನ್ ಅವ್ರಿಗೆ ಕಾಲ್ ಮಾಡಿದೆ. ನನಗೆ ಈ ವರ್ಕ್ ಮಾಡೋಕ್ಕಾಗ್ತಿಲ್ಲ ಮೇಡಮ್ ಅಂತ ಹೇಳಿದೆ. ಅವರು ಮೊದಲೇ ಹೇಳಿದರು, ನಿಮಗೆ ಈ ವರ್ಕ್ ಮಾಡೋಕ್ಕಾಗಲಿದ್ರೆ ನಿಮ್ಮದು ಅಮೌಂಟ್ ರಿಟರ್ನ್ ಹಾಕ್ತೀನಿ ಅಂತ ಹೇಳಿ. ಅಮೌಂಟ್ ಹಾಕಿ ಮೇಡಮ್ ಅಂತ ಕಾಲ್ ಮಾಡಿದರೆ ಫೋನು ರಿಸೀವ್ ಮಾಡ್ತಿಲ್ಲ. ಸ್ವಿಚ್ ಆಫ್ ಅಂತ ಬರ್ತಿತ್ತು. ಎಲ್ಲ ಮೋಸ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ಅಲ್ಲೇ. ನಂದು ಮದುವೆ ಆಗಿ 1 ವರ್ಷ ಆದಮೇಲೆ ನಾನು ಕನ್ಸೀವ್ ಆದೆ. ಆವಾಗ ಮನೆಯಲ್ಲಿ ಏನು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡ್ಕೊಂಡು ರೂಮ್ನಾಗ ಬಂದು ಮಲ್ಕೊಳ್ಳೋದು, ಬರೀ ಲಾಗ್ ನೋಡೋದು ಅದೇ ಕೆಲಸ ಮಾಡ್ತಿದ್ದೆ. ಪ್ರೆಗ್ನೆಂಟ್ ಇದ್ದೆ, ಡೆಲಿವರಿನೇ ಆಯಿತು. ಇವಾಗ ಏನು ಮಾಡೋದು, ನನ್ನ ಮಗಳು ದೊಡ್ಡವಳಾಗಿದ್ದಾಳೆ ಅಂತ ನಮ್ಮ ಮನೆಯವ್ರಿಗೆ ಒಂದಿನ ಹೇಳಿದೆ, ರೀ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ. ಅವ್ರು ಹೇಳಿದ್ರು, ಸರಿ ಆಯಿತು ಓಪನ್ ಮಾಡು ಅಂತ, ನೀನೇ ಚಾನಲ್ ಕ್ರಿಯೇಟ್ ಮಾಡಿಕೊಡು ಅಂತ ಹೇಳಿದೆ. ಸರಿ ಆಯಿತು ಅಂತ ಅವರೇ ಕ್ರಿಯೇಟ್ ಮಾಡಿಕೊಟ್ರು. ನನಗೆ 1 ವರ್ಷ ಮುಂಚೆನೇ ಅಂದ್ಕೊಂಡಿದ್ದೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ. ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದಾಗ ಯಾರಾದರೂ ನೋಡಿ ಏನಾದರೂ ಅಂದ್ಕೊತಾರೇನೋ ಅಂತ ಸುಮ್ಮನೆ ಇದ್ದೆ. ಆದರೆ ಯಾರು ಅಂದ್ಕೊಂಡ್ರೆ ಏನು, ನನಗೆ ಬೇಕಿರೋದು ನಮ್ಮ ಮನೆಯವ್ರ ಪರ್ಮಿಷನ್ನು. ಅವ್ರು ಕೊಟ್ಟರೆ ಮುಗೀತು. 1000 ಜನ 1000 ಮಾತಾಡಲಿ, ಅದನ್ನೆಲ್ಲ ತಗೊಂಡು ನಾನು ಏನು ಮಾಡೋಣ. ನಮ್ಮ ಲೈಫ್ ಚೆನ್ನಾಗಿರೋದು ನೋಡ್ಕೊಬೇಕು. ಯಾವಾಗಲೂ ನಮ್ಮ ಲೈಫಲ್ಲಿ ನಾವು ಬ್ಯುಸಿಯಾಗಿರಬೇಕು. ಸಂತೆಯಿಂದ ಹಾಲು ತಗೊಂಬಂದಿದ್ದೆ. ಮನೆಗೆ ಬಂದು ಟೀ ಮಾಡಿಕೊಂಡು ಎಲ್ಲರೂ ಸೇರಿ ಕೂತ್ಕೊಂಡು ಕುಡಿತಿದ್ವಿ. ಅವನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹಾಯ್ ಅಂತಿದ್ದಾನೆ. ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಕಾವ್ಯ ರಘು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಲಾಗ್ನೊಂದಿಗೆ ಸಿಗ್ತೀನಿ. ಟಾಟಾ, ಬಾಯ್.